ನಮಸ್ಕಾರ ಸ್ನೇಹಿತರೆ, ಇಂದು ನಾವು ತಿಳಿದುಕೊಳ್ಳುತ್ತಿರುವ ವಿಷಯ ಕಾಲಭೈರವನಿಗೆ ಭಾನುವಾರವೇ ಏಕೆ ಅತ್ಯಂತ ಶ್ರೇಷ್ಠ. ಈ ದಿನ ಪೂಜೆ ಮಾಡಿದರೆ ಯಾವ ಫಲಗಳು ದೊರೆಯುತ್ತವೆ. ಈ ವಿಷಯವು ಪುರಾಣ, ಆಗಮ ಮತ್ತು ಶೈವ ಸಂಪ್ರದಾಯಗಳಲ್ಲಿ ಮಹತ್ವ ಪಡೆದಿದೆ. ಕಾಲಭೈರವ ಯಾರು? ಕಾಲಭೈರವನು ಪರಮಶಿವನ ಉಗ್ರ ಮತ್ತು ಕರುಣಾಮಯ ಸ್ವರೂಪ. ಕಾಲ ಎಂದರೆ ಸಮಯ ಮತ್ತು ಮರಣ. ಭೈರವ ಎಂದರೆ ಭಯವನ್ನು ನಿವಾರಿಸುವವನು. ಆದ್ದರಿಂದ ಕಾಲಭೈರವನು ಸಮಯದ ಅಧಿಪತಿ, ಕ್ಷೇತ್ರಪಾಲಕ ಮತ್ತು ಧರ್ಮದ ರಕ್ಷಕ ಎಂದು ಪೂಜಿಸಲಾಗುತ್ತದೆ. ಕಾಶಿ, ಉಜ್ಜಯಿನಿ, ಶ್ರೀಶೈಲ, ಚಿದಂಬರಂ ಸೇರಿದಂತೆ ಅನೇಕ ಶಿವಕ್ಷೇತ್ರಗಳಲ್ಲಿ ಮೊದಲು ಕಾಲಭೈರವನ ದರ್ಶನ ಮಾಡಿ ನಂತರ ಶಿವನ ದರ್ಶನ ಮಾಡುವುದು ಸಂಪ್ರದಾಯವಿದೆ. ಭಾನುವಾರ ಏಕೆ ವಿಶೇಷ? ಭಾನುವಾರ ಸೂರ್ಯದೇವರ ದಿನ. ಸೂರ್ಯನು ಆತ್ಮ, ತೇಜಸ್ಸು, ಆರೋಗ್ಯ, ಅಧಿಕಾರ ಮತ್ತು ಜೀವನದ ಶಕ್ತಿಯ ಸಂಕೇತ. ಶೈವ ಸಂಪ್ರದಾಯದ ಪ್ರಕಾರ ಸೂರ್ಯನ ತೇಜಸ್ಸು ಮತ್ತು ಕಾಲಭೈರವನ ರಕ್ಷಣಾ ಶಕ್ತಿ ಒಂದಾಗುವ ದಿನ ಭಾನುವಾರ ಎಂದು ನಂಬಲಾಗುತ್ತದೆ. ಆದ್ದರಿಂದ ಈ ದಿನ ಕಾಲಭೈರವನ ಆರಾಧನೆ ಮಾಡಿದರೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಶತ್ರುಬಾಧೆ ಕಡಿಮೆಯಾಗುತ್ತದೆ, ಭಯ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ದೊರೆಯುತ್ತದೆ, ಮನಸ್ಸಿಗೆ ಧೈರ್ಯ ಮತ್ತು ಸ್ಥಿರತೆ ಬರುತ್ತದೆ. ಭಾನುವಾರವೇ ಕಾಲಭೈರವನ ಪ್ರಮುಖ ದಿನ ಎಂದು ಎಲ್ಲ ಶಾಸ್ತ್ರಗಳಲ್ಲೂ ಸ್ಪಷ್ಟವಾಗಿ ಹೇಳುವುದಿಲ್ಲ. ವಿವಿಧ ಪ್ರದೇಶಗಳು, ಸಂಪ್ರದಾಯಗಳಲ್ಲಿ ಭಾನುವಾರವು ಶುಭ ದಿನವೆಂದು ಆಚರಿಸಲಾಗುತ್ತದೆ. ಆದರೆ ಕಾಲಾಷ್ಟಮಿ ವಿಶೇಷ. ಕೃಷ್ಣ ಪಕ್ಷಾಷ್ಟಮಿ ಕಾಲಭೈರವನ ಆರಾಧನೆಗೆ ಅತ್ಯಂತ ಮುಖ್ಯವಾದ ದಿನವೆಂದು ವ್ಯಾಪಕವಾಗಿ ಅಂಗೀಕರಿಸಲಾಗಿದೆ. ಭಾನುವಾರದ ಪೂಜೆ ವಿಧಾನ: ಬೆಳಿಗ್ಗೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಓಂ ಕಾಲಭೈರವಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ, ಎಳ್ಳೆಣ್ಣೆಯ ದೀಪ ಹಚ್ಚಿ, ಕಪ್ಪು ಎಳ್ಳು ಅರ್ಪಿಸಿ, ಬಿಲ್ವಪತ್ರೆ ಅರ್ಪಿಸಿ, ಶಿವನಿಗೂ ಕಾಲಭೈರವನಿಗೂ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಕಾಲಭೈರವಾಷ್ಟಕಂ ಪಠಿಸಿದರೆ ಇನ್ನೂ ಉತ್ತಮ. ಈ ದಿನ ಮಾಡುವ ದಾನ: ಭಾನುವಾರ ಕಾಲಭೈರವನ ಸನ್ನಿಧಿಯಲ್ಲಿ ಬಡವರಿಗೆ ಅನ್ನದಾನ ಮಾಡಿ, ನಾಯಿಗಳಿಗೆ ಆಹಾರ ನೀಡಿ. ನಾಯಿ ಕಾಲಭೈರವನ ವಾಹನವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ನಾಯಿಗೆ ಆಹಾರ ನೀಡುವುದನ್ನು ಪುಣ್ಯಕರವೆಂದು ಸಂಪ್ರದಾಯ ಹೇಳುತ್ತದೆ. ಭಕ್ತಿಯಿಂದ ಪೂಜೆ ಮಾಡಿದರೆ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ, ಕೆಟ್ಟ ಕನಸುಗಳು ಕಡಿಮೆಯಾಗುತ್ತವೆ, ಧೈರ್ಯ ಹೆಚ್ಚುತ್ತದೆ, ನ್ಯಾಯಾಲಯದ ತ್ಯಾಜ್ಯಗಳು, ಶತ್ರುಭಯ, ಅಡೆತಡೆಗಳು ಕಡಿಮೆಯಾಗಲಿ ಎಂದು ಪ್ರಾರ್ಥಿಸಲಾಗುತ್ತದೆ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಯಶಸ್ಸಿಗಾಗಿ ಅನೇಕ ಭಕ್ತರು ಪ್ರಾರ್ಥಿಸುತ್ತಾರೆ. ಸಮಯದ ಸದುಪಯೋಗ ಮಾಡುವ ಮನೋಬಲ ಬೆಳೆಯುತ್ತದೆ. ಕಾಲಭೈರವನು ನಮಗೆ ಒಂದು ಮಹತ್ವವಾದ ಪಾಠ ಕಲಿಸುತ್ತಾನೆ. ಹೋದ ಸಮಯ ಮರಳಿ ಬರುವುದಿಲ್ಲ. ಪ್ರತಿ ಕ್ಷಣವನ್ನು ಧರ್ಮ, ಸತ್ಯ ಮತ್ತು ಒಳ್ಳೆಯ ಕಾರ್ಯಗಳಿಗೆ ಬಳಸಬೇಕು. ಆದ್ದರಿಂದ ಕಾಲಭೈರವನ ಆರಾಧನೆಗೆ ಕೇವಲ ಭಯ ನಿವಾರಣೆ ಮಾತ್ರವಲ್ಲ, ಉತ್ತಮ ಜೀವನ ನಡೆಸಲು ಪ್ರೇರಣೆಯೂ ಆಗಿದೆ. ಸ್ನೇಹಿತರೆ, ಕಾಲಭೈರವನ ಭಕ್ತಿಯಲ್ಲಿ ಮುಖ್ಯವಾದದ್ದು ನಿಷ್ಠೆ, ಶುದ್ಧ ಮನಸ್ಸು ಮತ್ತು ಧರ್ಮಾಚರಣೆ. ಭಾನುವಾರ ಪೂಜೆ ಮಾಡುವುದು ಶುಭವೆಂದು ಅನೇಕ ಸಂಪ್ರದಾಯಗಳು ನಂಬಿದರೂ ಕಾಲಾಷ್ಟಮಿ ಮತ್ತು ಪ್ರತಿದಿನದ ಭಕ್ತಿಯು ಸಾಮಾನ್ಯವಾಗಿ ಮಹತ್ವವಾಗಿದೆ. ಓಂ ಕಾಲಭೈರವಾಯ ನಮಃ. ಭಕ್ತರ ಎಲ್ಲ ಭಯಗಳನ್ನು ನಿವಾರಿಸಿ ಆರೋಗ್ಯ ಮತ್ತು ಆಯುಷ್ಯ, ಧೈರ್ಯ, ಐಶ್ವರ್ಯ ಮತ್ತು ಸದ್ಭಕ್ತಿಯನ್ನು ಕರುಣಿಸು ಎಂದು ಕೇಳುತ್ತಾ ಓಂ ಶಾಂತಿ ಶಾಂತಿ ಶಾಂತಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.